ಭೂಮಿ ಮೇಲೆ ಎಷ್ಟೋ ರಾಜರು ಹುಟ್ಟಿದ್ದಾರೆ, ಯುದ್ಧ ಮಾಡಿದ್ದಾರೆ, ರಾಜ್ಯ ಕೂಡ ಗೆದ್ದಿದ್ದಾರೆ. ಆದ್ರೆ ಅವರ ಹೆಸರು ಇವತ್ತು ಸಾಮಾನ್ಯವಾಗಿ ಯಾರ ಬಾಯಲ್ಲೂ ಇಲ್ಲ. ಇತಿಹಾಸದ ಪುಸ್ತಕಗಳಲ್ಲಿ ಮಾತ್ರ ಇದೆ. ಆದ್ರೆ ಒಬ್ಬ ರಾಜನ ಹೆಸರು ಕೋಟ್ಯಾಂತರ ಜನರ ಉಸಿರಿನಲ್ಲಿ ಉಳ್ಕೊಂಡಿದೆ. ಮಕ್ಕಳ ಬಾಯಲ್ಲಿದೆ, ಮುದುಕರ ಕೊನೆ ಉಸಿರಲ್ಲೂ ಇದೆ. ಅದೇ ರಾಮ. ಬರೀ 2 ಅಕ್ಷರ, ಆದ್ರೆ ಅದ್ರಲ್ಲಿರೋ ಶಕ್ತಿ ಯಾವ ಮಂತ್ರಕ್ಕೂ ಕಡಿಮೆ ಇಲ್ಲ. ಇವತ್ತು ನಾವು ಮಾತಾಡ್ತಾ ಇರೋದು ಪ್ರಭು ಶ್ರೀರಾಮಚಂದ್ರರ ಜನ್ಮಕಥೆ, ಅವರ ಅವತಾರದ ಉದ್ದೇಶ ಮತ್ತು ರಾಮನವಮಿ ಹಬ್ಬದ ಬಗ್ಗೆ ತಿಳ್ಕೊಳ್ಳೋಣ. ನಮಸ್ಕಾರ ಸ್ನೇಹಿತರೆ, ಸಂಹಿತಾ ಸನಾತನ ಚಾನೆಲ್ಗೆ ಸ್ವಾಗತ. ಇಲ್ಲಿ ನಾವು ನಮ್ಮ ಸನಾತನ ಹಿಂದೂ ಧರ್ಮದ ಆಳವಾದ ತತ್ವಗಳನ್ನ ಸರಳವಾಗಿ ತಿಳಿದುಕೊಳ್ತೇವೆ. ಇವತ್ತಿನ ವಿಷಯ ಬಹಳ ಮಹತ್ವದ್ದು. ಶ್ರೀರಾಮನವಮಿ. ಮಹಾವಿಷ್ಣು ದೇವರ ಅವತಾರಗಳಲ್ಲಿ ರಾಮಾವತಾರ ಮತ್ತು ಕೃಷ್ಣ ಅವತಾರ ಅತ್ಯಂತ ಪ್ರಮುಖವಾದವು. ಅದರಲ್ಲೂ ರಾಮದೇವರ ಅವತಾರ ಅನ್ನೋದು ಕೇವಲ ಒಂದು ಪೌರಾಣಿಕ ಘಟನೆ ಮಾತ್ರ ಅಲ್ಲ, ಅದು ಒಂದು ಆದರ್ಶ ಜೀವನದ ಸಂದೇಶ. ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಬದುಕೆ ಬದಲಾಗತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವತ್ತಿನ ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದೊಂದು ವಿಷಯ ಕೂಡ ಮನಸ್ಸಿಗಿಳಿಸ್ಕೊಳ್ಳಿ. ರಾಮದೇವರನ್ನ ಮರ್ಯಾದಾ ಪುರುಷೋತ್ತಮ, ಪರಿಪೂರ್ಣ ವ್ಯಕ್ತಿ ಅಂತಾರೆ. ಆದ್ರೆ ಇದು ಬರೀ ಒಂದು ಬಿರುದು ಅಷ್ಟೇ ಅಲ್ಲ, ಅವರ ಪ್ರತಿಯೊಂದು ಗುಣವೂ ಒಂದು ಪಾಠ. ಸದ್ಗುಣವಂತ ಅಂದ್ರೆ ಯಾವ ಸ್ಥಿತಿಯಲ್ಲಿ ಇದ್ರೂ ಒಳ್ಳೆಯ ಮನಸ್ಸು ಬಿಡದವರು. ಸದಾಚಾರವಂತ ಅಂದ್ರೆ ಮಾಡುವ ಕೆಲಸ ಧರ್ಮಕ್ಕೆ ಅನುಸಾರವಾಗಿರಬೇಕು ಎಂಬ ಮನೋಭಾವ ಇದ್ದವರು. ವೀರ, ಯುದ್ಧದಲ್ಲಿ ಹಿಂದೆ ಸರಿಯದ ಧೈರ್ಯಶಾಲಿ. ಸತ್ಯವಾದಿ ಅಂದ್ರೆ ಎಂತಹ ಪ್ರಸಂಗ ಬಂದ್ರೂ ಸತ್ಯ ಬಿಡದವರು. ಧರ್ಮಜ್ಞ, ಯಾವ ಪರಿಸ್ಥಿತಿಯಲ್ಲಿ ಏನು ಮಾಡಬೇಕು ಅನ್ನೋ ಜ್ಞಾನ ಇದ್ದವರು. ಮೃದುಭಾಷಿ, ತುಂಬಾ ಶಕ್ತಿ ಇದ್ರೂ ಮಾತಲ್ಲಿ ಎಂದಿಗೂ ಗರ್ವ ಇಲ್ಲದವರು. ದಯಾವಂತ, ಶತ್ರುಗಳ ಮೇಲೂ ಕರುಣೆ ತೋರಿದವರು. ಪ್ರಜಾಪರಿಪಾಲಕ, ರಾಜ್ಯದಲ್ಲಿ ಒಬ್ಬ ಸಾಮಾನ್ಯ ಪ್ರಜೆ ಮಾತಿಗೂ ಬೆಲೆ ಕೊಟ್ಟವರು. ವಿನಯಶೀಲ, ಸರ್ವಶ್ರೇಷ್ಠ ಅವತಾರ ಆಗಿದ್ರೂ ಗುರುಗಳ ಮುಂದೆ ಶಿಷ್ಯನಂತೆ ನಿಂತವರು. ಏಕಪತ್ನಿ ವ್ರತಸ್ಥ, ಒಂದೇ ಮನದ ಒಂದೇ ಪ್ರೀತಿ, ಅದು ಸೀತಾದೇವಿ. ಹೀಗೆ ಹೇಳ್ತಾ ಹೋದ್ರೆ ರಾಮನ ಗುಣಗಳ ಪಟ್ಟಿ ಮುಗಿಯೋದೇ ಇಲ್ಲ. ಆದ್ರೆ ಇಲ್ಲಿಗೆ ನಿಲ್ಸಿ ಒಂದು ಮುಖ್ಯ ವಿಷಯನ ಶುರು ಮಾಡೋಣ. ಯಾಕೆ ರಾಮನಾಮ ಅಷ್ಟೊಂದು ಶ್ರೇಷ್ಠ ಅನ್ಸತ್ತೆ? 1000 ಹೆಸರನ್ನ ಜಪ ಮಾಡೋ ಬದಲು ಬರೀ 3 ಪದ ಹೇಳಿದ್ರೆ ಸಾಕು ಅಂದ್ರೆ ನಂಬ್ತೀರಾ? ಹೌದು, ಅದು ಸಾಧ್ಯ. ಶಿವ ಪರಮಾತ್ಮರೇ ಪಾರ್ವತಿ ದೇವಿಗೆ ಹೇಳಿದ ಮಾತು ಇದು. ಒಮ್ಮೆ ಪಾರ್ವತಿ ದೇವಿ ಶಿವನ ಕೇಳ್ತಾರೆ, ಸ್ವಾಮಿ, ಜ್ಞಾನಿಗಳು ಪಂಡಿತರು ವಿಷ್ಣು ಸಹಸ್ರನಾಮ ಪಠಿಸ್ತಾರೆ, ಅದು 1000 ಹೆಸರುಗಳ ಜಪ. ಆದ್ರೆ ಸಾಮಾನ್ಯ ಜನ, ಓದದೇ ಇರೋರು, ಸಂಸ್ಕೃತ ಗೊತ್ತಿಲ್ಲದವರು, ಅವರಿಗೆ ಏನು ದಾರಿ? ಅದಕ್ಕೆ ಶಿವ ಪರಮಾತ್ಮರು ಮಂದಹಾಸ ಬೀರ್ತಾ ಹೇಳ್ತಾರೆ, ಶ್ರೀರಾಮ ರಾಮ ರಾಮೇತಿ ರಾಮ ರಾಮೇ ಮನೋರಮೆ ಸಹಸ್ರನಾಮ ತತ್ಯುಲ್ಯಂ ರಾಮನಾಮ ವರಾನನೆ. ಅಂದ್ರೆ ರಾಮ 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 ಅಂತ 3 ಸಾರಿ ಹೇಳಿದ್ರೆ ಸಾಕು, 1000 ಹೆಸರು ಜಪಿಸಿದಷ್ಟು ಫಲ ಸಿಗತ್ತೆ ಅಂತ. ಇದನ್ನ ಹೇಳಿದ್ದು ಬೇರೆ ಯಾರೂ ಅಲ್ಲ, ಸ್ವಯಂ ಮಹದೇವ ಶಿವ. ಅಂತಹ ಅಪಾರ ಶಕ್ತಿ ರಾಮನಾಮದಲ್ಲಿ ಅಡಗಿದೆ. ಇಂತಹ ಅದ್ಭುತ ಪ್ರಭು ಶ್ರೀರಾಮಚಂದ್ರರ ಜನ್ಮದಿನ ಆಚರಿಸುವ ಹಬ್ಬವೇ ಶ್ರೀರಾಮನವಮಿ. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿ ತಿಥಿಯಂದು ರಾಮನವಮಿ ಆಚರಿಸಲಾಗುತ್ತೆ. ಈ ವರ್ಷ ಮಾರ್ಚ್ 26ರಂದು ಗುರುವಾರ ಆಚರಿಸಲಾಗ್ತದೆ. ಇದೊಂದು ಧಾರ್ಮಿಕ ಆಚರಣೆ ಮಾತ್ರ ಅಲ್ಲ, ಇದರ ಹಿಂದೆ ಒಂದು ಪೌರಾಣಿಕ ಇತಿಹಾಸ ಕೂಡ ಇದೆ. ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ. ತ್ರೇತಾಯುಗದ ಕಾಲ ಅದು. ಅಯೋಧ್ಯೆ ನಗರದಲ್ಲಿ ಸೂರ್ಯವಂಶದ ಮಹಾಪ್ರತಾಪಿ ರಾಜ ದಶರಥ ಮಹಾರಾಜರು ಆ ನಗರವನ್ನು ಆಳ್ತಿದ್ರು. ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ ಈ 3 ಜನ ರಾಣಿಯರು. ರಾಜ್ಯ ಕೂಡ ತುಂಬಾ ಸಮೃದ್ಧವಾಗಿತ್ತು, ಪ್ರಜೆಗಳೆಲ್ಲ ಸಂತೋಷವಾಗಿದ್ರು. ಆದ್ರೆ ರಾಜ ದಶರಥರ ಮನಸ್ಸಲ್ಲಿ ಒಂದು ಚಿಂತೆ ಕಾಡ್ತಿತ್ತು, ಮಕ್ಕಳಿಲ್ಲ ಅನ್ನೋದು. ಮುಂದೆ ಈ ರಾಜ್ಯವನ್ನ ಯಾರು ನೋಡ್ಕೊಳ್ತಾರೆ ಎಂಬ ಚಿಂತೆ ರಾಜನನ್ನ ಕಾಡ್ತಾ ಇತ್ತು. ಕೊನೆಗೆ ದಶರಥ ಮಹಾರಾಜರು ತಮ್ಮ ಗುರು ವಶಿಷ್ಠ ಮುನಿಗಳ ಬಳಿ ಹೋಗ್ತಾರೆ. ಗುರುದೇವನ ಹತ್ರ ಪರಿಹಾರ ಕೇಳಿದಾಗ ಮಹರ್ಷಿಗಳು ಆಲೋಚಿಸಿ ಒಂದು ಮಹಾಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ಅದೇ ಪುತ್ರ ಕಾಮೇಷ್ಟಿ ಯಾಗ. ದಶರಥ ಮಹಾರಾಜರು ಯಾಗ ಪ್ರಾರಂಭ ಮಾಡ್ತಾರೆ. ಮಂತ್ರೋಚ್ಚಾರ, ಹೋಮದ ಧ್ವನಿ ಆಕಾಶಕ್ಕೆ ಇರ್ತದೆ. ಹಾಗಿರುವಾಗ ಯಜ್ಞ ಕುಂಡದಿಂದ ದಿವ್ಯ ಪ್ರಕಾಶ ಹೊರಟು ಅಗ್ನಿದೇವ ಸ್ವತಃ ಪ್ರಕಟ ಆಗ್ತಾರೆ. ಕೈಯಲ್ಲಿ ಚಿನ್ನದ ಪಾತ್ರೆ, ಅದರಲ್ಲಿ ದಿವ್ಯ ಪಾಯಸ. ಅಗ್ನಿದೇವರು ಹೇಳ್ತಾರೆ, ರಾಜ, ಈ ಪಾಯಸವನ್ನ ನಿನ್ನ ರಾಣಿಯರಿಗೆ ಕೊಡು, ನಿನ್ನ ಇಚ್ಛೆ ಈಡೇರ್ತದೆ ಅಂತ. ದಶರಥ ಮಹಾರಾಜರು ಭಕ್ತಿಯಿಂದ ಪಾಯಸ ಸ್ವೀಕರಿಸಿ ತಮ್ಮ 3 ರಾಣಿಯರಿಗೆ ಹಂಚ್ತಾರೆ. ಹಿರಿಯ ರಾಣಿ ಕೌಸಲ್ಯಗೆ ಹೆಚ್ಚಿನ ಪಾಲು, ಕೈಕೇಯಿಗೆ ಮಧ್ಯದ ಪಾಲು ಮತ್ತು ಸುಮಿತ್ರೆಗೆ ಉಳಿದ ಪಾಲು.
ಕೆಲವು ತಿಂಗಳುಗಳಲ್ಲಿ 3 ರಾಣಿಯರು ಗರ್ಭಧರಿಸುತ್ತಾರೆ. ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿಯಂದು ಮಧ್ಯಾಹ್ನದ ಸಮಯದಲ್ಲಿ ಆಕಾಶದಲ್ಲಿ 5 ಉಚ್ಚ ಗ್ರಹಗಳು ಅನುಕೂಲ ಸ್ಥಾನದಲ್ಲಿ ನಿಂತಿದ್ವು. ಪುನರ್ವಸು ನಕ್ಷತ್ರ ಉದಿಸಿತು. ಕರ್ಕಾಟಕ ಲಗ್ನ. ಈ ಮಹಾ ಶುಭ ಮುಹೂರ್ತದಲ್ಲಿ ಅಯೋಧ್ಯೆಯ ಅಂತರ್ಪುರದಲ್ಲಿ ಮಹಾರಾಣಿ ಕೌಸಲ್ಯೆ ಒಂದು ಗಂಡು ಮಗುವಿಗೆ ಜನ್ಮ ನೀಡ್ತಾರೆ. ಆ ಮಗು ಸಾಮಾನ್ಯ ಮಗು ಅಲ್ಲ, ಅದು ಸ್ವಯಂ ಮಹಾವಿಷ್ಣುವಿನ 7ನೇ ಅವತಾರ. ಅದೇ ಸಮಯದಲ್ಲಿ ಕೈಕೇಯಿಗೆ ಭರತ ಮತ್ತು ಸುಮಿತ್ರೆಗೆ ಲಕ್ಷ್ಮಣ ಮತ್ತು ಶತ್ರುಘ್ನ ಜನ್ಮ ತಾಳ್ತಾರೆ. ಅಯೋಧ್ಯೆ ನಗರ ಸಂಭ್ರಮದಿಂದ ತುಳುಕುತ್ತೆ. ಮೊದಲು ಹುಟ್ಟಿದ ಆ ದಿವ್ಯ ಶಿಶುವಿಗೆ ರಾಮ ಎಂದು ನಾಮಕರಣ ಮಾಡ್ತಾರೆ. ಮಹಾವಿಷ್ಣು ಯಾಕೆ ರಾಮನಾಗಿ ಭೂಮಿಗೆ ಬಂದ ಅಂತ ನಿಮಗೆ ಗೊತ್ತಿದ್ಯಾ? ಅದರ ಹಿಂದೆ ಒಂದು ಮಹಾ ಉದ್ದೇಶ ಇದೆ. ಆ ಮಹಾ ಉದ್ದೇಶವೇ ಧರ್ಮ ಸಂಸ್ಥಾಪನೆ. ತ್ರೇತಾಯುಗದಲ್ಲಿ ರಾವಣ ಎಂಬ ಅಸುರ ರಾಜ ಬ್ರಹ್ಮದೇವರ ವರ ಪಡ್ಕೊಂಡು ಅಹಂಕಾರದಿಂದ ಮೆರೀತಿದ್ದ. ದೇವತೆಗಳು, ಮುನಿಗಳು, ಋಷಿಗಳನ್ನು ಕಾಡ್ತಿದ್ದ. ಭೂಮಿಯ ಮೇಲೆ ಅಧರ್ಮ ಹೆಚ್ಚಾಗ್ತಿತ್ತು. ಒಳ್ಳೆಯ ಜನ ಮೂಲೆ ಸೇರ್ತಿದ್ರು. ಆಗ ಮಹಾವಿಷ್ಣು ಮನಸ್ಸು ಮಾಡಿ ಈ ಭೂಮಿಗೆ ಇಳಿದು ದುಷ್ಟರ ಸಂಹಾರ ಮಾಡಬೇಕು ಮತ್ತು ಅಧರ್ಮ ನಾಶ ಮಾಡಿ ಧರ್ಮ ಮರಳಬೇಕು ಅನ್ನೋ ಮಹತ್ವವಾದ ಉದ್ದೇಶದಿಂದ ದಶರಥರ ಮನೆಯಲ್ಲಿ ಜನ್ಮ ತಾಳ್ತಾರೆ. ಹಾಗಾಗಿ ರಾಮನವಮಿ ಅನ್ನೋದು ಕೇವಲ ಒಂದು ರಾಜನ ಹುಟ್ಟುಹಬ್ಬ ಅಲ್ಲ, ಅದು ಭೂಮಿಯ ಮೇಲೆ ಧರ್ಮ ಪುನಃ ಸ್ಥಾಪನೆ ಮಾಡಿದ ದಿನ. ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವರ ಅವತಾರ ತಾಳಿದ ದಿನಗಳಂದು ಆ ದೇವರ ತತ್ವ ಭೂಮಿಯ ಮೇಲೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯನಿರತವಾಗಿರ್ತದೆ. ಸರಳವಾಗಿ ಹೇಳ್ಬೇಕಂದ್ರೆ ರಾಮನವಮಿ ದಿನ ಶ್ರೀರಾಮ ತತ್ವ ಬೇರೆ ದಿನಗಳಿಗಿಂತ 1000 ಪಟ್ಟು ಹೆಚ್ಚು ಶಕ್ತಿಯಿಂದ ಈ ಭೂಮಿಯ ಮೇಲಿರ್ತದೆ. ಈ ದಿನ ನಾವು ಮಾಡೋ ಪ್ರತಿಯೊಂದು ನಾಮ ಜಪ, ಪ್ರತಿಯೊಂದು ಪ್ರಾರ್ಥನೆ, ಪ್ರತಿಯೊಂದು ಪೂಜೆ ಇದಕ್ಕೆಲ್ಲ ಅಸಾಧಾರಣ ಫಲ ಸಿಗ್ತದೆ. ಈ ದಿನ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತ ನಾಮ ಜಪ ಮಾಡಿದ್ರೆ ನಮ್ಮ ಮನಸ್ಸಿಗೆ ಶಾಂತಿ ಸಿಗುತ್ತೆ, ಕೆಟ್ಟ ಶಕ್ತಿಗಳು ನಮ್ಮ ಸುತ್ತ ಸುಳಿಯಲ್ಲ ಮತ್ತು ರಾಮ ತತ್ವ ಸಂಪೂರ್ಣ ಆಶೀರ್ವಾದ ಪಡಿಬಹುದು. ಇನ್ನೊಂದು ಮುಖ್ಯ ವಿಷಯ ಅಂದ್ರೆ ಶ್ರೀರಾಮನವಮಿ ಆಚರಣೆ ಹೇಗೆ ಮಾಡಬೇಕು ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ. ರಾಮನವಮಿ ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಹಳದಿ ಬಣ್ಣದ ಬಟ್ಟೆ ತೊಡಬೇಕು. ಹಳದಿ ಯಾಕೆ ಅಂದ್ರೆ ಹಳದಿ ಬಣ್ಣ ಜ್ಞಾನ, ಭಕ್ತಿ ಮತ್ತು ಸಮೃದ್ಧಿಯ ಸಂಕೇತ. ಅದರ ನಂತರ ಮೊದಲನೇ ಕೆಲಸ ಸೂರ್ಯ ಪೂಜೆ. ರಾಮದೇವರು ಸೂರ್ಯ ವಂಶದಲ್ಲಿ ಜನಿಸಿದ್ದಾರೆ. ಸೂರ್ಯ ದೇವ ಅವರ ಕುಲದ ಮೂಲ ದೇವತೆ. ಹಾಗಾಗಿ ರಾಮನವಮಿ ದಿನ ಉದಯಿಸ್ತಿರೋ ಸೂರ್ಯನಿಗೆ ಭಕ್ತಿಯಿಂದ ನಮಸ್ಕರಿಸಬೇಕು, ಅರ್ಘ್ಯ ಅರ್ಪಿಸಬೇಕು. ಆ ನಂತರ ಮನೆಯ ಪೂಜಾ ಕೋಣೆಯಲ್ಲಿ ಗಂಗಾ ಜಲ ಚಿಮುಕಿಸಿ ಶುದ್ಧ ಮಾಡಬೇಕು. ಒಂದು ಮರದ ಪೀಠ ತಂದು ಅದರ ಮೇಲೆ ಕೆಂಪು ಬಟ್ಟೆ ಹರಡಬೇಕು. ಅದರ ಮೇಲೆ ವಿಗ್ರಹ ಇಟ್ಟು ಪೂಜೆ ಮಾಡಬೇಕು. ಶ್ರೀರಾಮಚಂದ್ರರಿಗೆ ತುಳಸಿ ಅಂದ್ರೆ ಬಹಳ ಪ್ರೀತಿ. ಪ್ರತಿ ಪೂಜೆಯಲ್ಲೂ ತುಳಸಿ ಇಲ್ಲದಿದ್ರೆ ಆ ಪೂಜೆ ಅಪೂರ್ಣ ಅಂತ ಹೇಳ್ತಾರೆ. ರಾಮನವಮಿ ದಿನ 108 ತುಳಸಿ ಎಲೆಗಳ ಹಾರ ಮಾಡಿ ರಾಮದೇವರಿಗೆ ಅರ್ಪಿಸಿದ್ರೆ ತುಂಬಾ ಪುಣ್ಯ. ರಾಮನವಮಿ ದಿನ ನೈವೇದ್ಯಕ್ಕೆ ಏನು ಮಾಡಬೇಕು ಅಂತ ತುಂಬಾ ಜನ ಕೇಳ್ತಾರೆ. ಈ ದಿನ ವಿಶೇಷವಾಗಿ ನೈವೇದ್ಯಕ್ಕೆ ಪಾನಕ, ಕೋಸಂಬರಿ ಮತ್ತು ಮಜ್ಜಿಗೆ ಮಾಡಿದ್ರೆ ಸಾಕು. ಈ ಚೈತ್ರ ಮಾಸದ ಬಿಸಿಲಿಗೆ ಪಾನಕ, ಮಜ್ಜಿಗೆ ಮತ್ತು ಕೋಸಂಬರಿ ತುಂಬಾ ತಂಪು ಕೂಡ ನೀಡ್ತದೆ. ಇದನ್ನೆಲ್ಲ ಅರ್ಪಿಸಿ ಕೊನೆಗೆ ಮಂಗಳ ಆರತಿ ಮಾಡಬೇಕು. ಉಪವಾಸದ ಬಗ್ಗೆ ಹೇಳ್ಬೇಕಂದ್ರೆ ಈ ದಿನ ಉಪವಾಸ ಮಾಡಿದ್ರೆ ಬಹಳ ಶ್ರೇಷ್ಠ ಅಂತ ಶಾಸ್ತ್ರಗಳು ಹೇಳ್ತವೆ. ಯಾರಿಗೆ ಉಪವಾಸ ಮಾಡ್ಲಿಕ್ಕಾಗಲ್ವೋ ಅಂತವರು ಹಣ್ಣು ಮತ್ತು ನೀರು ಮಾತ್ರ ತಿಂದು ಮೃದುವಾದ ಉಪವಾಸ ಮಾಡಬಹುದು. ಉಪವಾಸ ಅನ್ನೋದು ಕೇವಲ ತಿಂದೇ ಇರೋದಲ್ಲ, ಅದು ಶರೀರ ಮತ್ತು ಮನಸ್ಸನ್ನ ಒಟ್ಟಿಗೆ ಶುದ್ಧ ಮಾಡ್ಕೊಳ್ಳೋ ಪ್ರಕ್ರಿಯೆ. ರಾಮನವಮಿ ಹಬ್ಬ ಬಹಳ ಸರಳ. ಇದಕ್ಕೆ ಮಹಾ ದುಬಾರಿ ವಸ್ತುಗಳು ಬೇಕಾಗಿಲ್ಲ, ಅದ್ದೂರಿ ಸಿದ್ಧತೆಯೂ ಬೇಕಾಗಿಲ್ಲ. ಮನಸ್ಸಿನಲ್ಲಿ ಭಕ್ತಿ ಇದ್ರೆ ಸಾಕು. ರಾಮನಾಮ ಪಠಿಸ್ತಾ ರಾಮ ಪೂಜೆ ಸರಳವಾಗಿ ಮಾಡಿದ್ರು ಸಹ ಪ್ರಭು ಶ್ರೀರಾಮಚಂದ್ರರು ಸದಾ ನಮ್ಮನ್ನ ಕಾಪಾಡ್ತಾರೆ. ರಾಮನವಮಿಯ ಮೂಲ ಉದ್ದೇಶ ಇದೆ. ರಾಮನ ಗುಣಗಳನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದು. ಒಂದು ಹಬ್ಬ ಅನ್ನೋದು ಕೇವಲ ಆಚರಣೆ ಅಲ್ಲ, ಅದು ನಮ್ಮನ್ನ ನಾವು ಒಳಗಿನಿಂದ ಬದಲಾಯಿಸಿಕೊಳ್ಳೋ ಅವಕಾಶ. ಸ್ನೇಹಿತರೆ, ನಿಮ್ಮ ಮನೆ, ನಿಮ್ಮ ಕುಟುಂಬ ಸದಾ ಸುಖ ನೆಮ್ಮದಿಯಿಂದ ಇರಲಿ ಎಂದು ಹಾರೈಸುತ್ತಾ ಈ ವಿಡಿಯೋನ ಮುಗಿಸೋಣ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ನಿಮ್ಮ ಒಂದು ಲೈಕ್, ಒಂದು ಶೇರ್, ಒಂದು ಕಮೆಂಟ್ ಈ ವಿಡಿಯೋನ ಹೆಚ್ಚು ಜನರಿಗೆ ತಲುಪಿಸುತ್ತೆ ಮತ್ತು ಇನ್ನಷ್ಟು ಜನರಿಗೆ ರಾಮನ ತತ್ವ ಅರಿಯಲು ಸಹಕಾರ ಆಗತ್ತೆ. ಇನ್ನು ಹೀಗೆ ಸನಾತನ ಧರ್ಮದ ವಿಷಯಗಳನ್ನು ತಿಳ್ಕೊಳ್ಳೋಕೆ ಆಸಕ್ತಿ ಇದ್ರೆ ನಮ್ಮ ಸಂಹಿತ ಸನಾತನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಜೈ ಶ್ರೀ